ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ರು 350 ಲಕ್ಷ ವೆಚ್ಚದ ಪವರ್ ಮ್ಯಾನ್ಗಳ ವಸತಿ ಸಮುಚ್ಚಯದ ಭೂಮಿ ಪೂಜೆ ನೆರವೇರಿಸಿದ ಸಚಿವರು. ಚಿಂತಾಮಣಿ ನಗರದ ಬೆಸ್ಕಾಂ ಉಗ್ರಾಣ ಮತ್ತು ವಸತಿ ಗೃಹಗಳ ಆವರಣದಲ್ಲಿನ 8 ಪವರ್ ಮ್ಯಾನ್ಗಳ ವಸತಿ ಸಮುಚ್ಚಯದ 1ನೇ ಬ್ಲಾಕ್ನ ಅಂದಾಜು ಮೊತ್ತ 350 ಲಕ್ಷ ರುಗಳ ಭೂಮಿ ಪೂಜೆಯನ್ನು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಇಂದು ನೆರವೇರಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜು ಬಳಿ ಇರುವ ಬೆಸ್ಕಾಂ ಉಗ್ರಾಣ ಮತ್ತು ವಸತಿ ಗೃಹಗಳ ಆವರಣದಲ್ಲಿ ವಸತಿ ಸಮುಚ್ಚಯದ ನೂತನ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು, ಸದರಿ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ಬೆಸ್ಕಾಂ ನೌಕರರಿಗೆ ವಸತಿ ಸೌಲಭ್ಯ ಒದಗಿಸಲು ಮುಂದಾಗಿದ್ದು, ಇಂದು ಶಂಕುಸ್ಥಾಪನೆ ನೆರವೇರಿಸಿದ್ದು, ಅಧಿಕಾರಿಗಳಿಗೆ ಮತ್ತು ಲೈನ್ಮ್ಯಾನ್ಗಳಿಗೆ ಮನೆಗಳು ನಿರ್ಮಾಣ ಮಾಡುತ್ತಿರುವುದಾಗಿ ಹೇಳಿದರು. ಈಗ 1 ಬ್ಲಾಕ್ ಮಂಜೂರಾಗಿದ್ದು 8 ಮನೆಗಳು ಮಾತ್ರ ನಿರ್ಮಾಣ ಮಾಡುತ್ತಿದ್ದು, ಕೆಳ ಅಂತಸ್ತಿನಲ್ಲಿ ಪಾರ್ಕಿಂಗ್ ಮತ್ತು ಮೊದಲ ಮತ್ತು 2ನೇ ಅಂತಸ್ತಿನಲ್ಲಿ ವಸತಿ ಸಮುಚ್ಚಯ ನಿರ್ಮಾಣ ಮಾಡಲಾಗುವುದು ಎಂದರು. 8 ಬ್ಲಾಕ್ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಏಪ್ರಿಲ್ ತಿಂಗಳ ನಂತರ ಮಂಜೂರಾತಿ ಸಿಗಲಿದೆ ಎಂದರು. ಇನ್ನು ಚಿಂತಾಮಣಿ ನಗರದಲ್ಲಿ ಹೈಟೆನ್ಷನ್ ಲೈನ್ ಮತ್ತು LT ಲೈನ್ಗೆ 120 ಕೋಟಿ ರುಗಳ ಕೇಬಲ್ ಕಾಮಗಾರಿಗೆ ಯೋಜನೆ ರೂಪಿಸಲಾಗಿದ್ದು, ಈಗಾಗಲೇ 32 ಕೋಟಿ ರುಗಳು ಮಂಜೂರಾಗಿದ್ದು, ಮುಖ್ಯಮಂತ್ರಿಗಳು ಈಗಾಗಲೇ ಸದರಿ ಕಾರ್ಯಕ್ರಮದ ಉದ್ಘಾಟನೆ ಸಹ ನೆರವೇರಿಸಿದ್ದಾರೆ ಎಂದ ಸಚಿವರು, ಈ ಹಣದಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಹೈಟೆನ್ಷನ್ ವೈರ್ಗಳಿದೆಯೋ ಅಲ್ಲಿ UGD ಕೇಬಲ್ ಅಳವಡಿಸಲಾಗುವುದು ಎಂದು ವಿವರಿಸಿದರು. ಮುಂದಿನ ದಿನಗಳಲ್ಲಿ LT ಲೈನ್ಗಳನ್ನು ಏರಿಯಲ್ ಬಂಚ್ ಅಂದರೆ ಕೇಬಲ್ ಮುಖಾಂತರ ವಿದ್ಯುತ್ ಸರಬರಾಜು ಮಾಡುವುದಾಗಿ ಹೇಳಿದರು. ಒಟ್ಟಾರೆಯಾಗಿ ವಿದ್ಯುತ್ ಸುಧಾರಣೆಗಾಗಿ ಹಲವು ಬೆಸ್ಕಾಂ ಸ್ಟೇಷನ್ಗಳನ್ನು ಮಾಡಲು ಮುಂದಾಗಿದ್ದು, ಈಗಾಗಲೇ 2 ಸ್ಟೇಷನ್ಗಳಿಗೆ ಮಂಜೂರಾತಿ ಸಿಕ್ಕಿದ್ದು, ಇನ್ನೂ 3 ಸ್ಟೇಷನ್ಗಳ ನಿರ್ಮಾಣಕ್ಕೆ ಜಾಗ ಗುರುತಿಸಲಾಗಿದೆ ಎಂದ ಸಚಿವರು, ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು ವ್ಯವಸ್ಥೆ ಕಲ್ಪಿಸಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂನ EK ಶ್ರೀನಾಥ್, AEE ಶಿವಶಂಕರ್, ಸಿವಿಲ್ AEE ಮುರಳೀಬಾಬು, AE ಹರೀಶ್, ಫಿರೋಜ್ ಖಾನ್ ಸೇರಿದಂತೆ ಬೆಸ್ಕಾಂನ ಇತರ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ವಿವಿಧ ಮುಖಂಡರು ಮತ್ತಿತರರು ಹಾಜರಿದ್ದರು. ತುಂಬ ಜನರಿಗೆ ಅನುಕೂಲ ಆಗ್ತಾ ಇದೆ. ತಾವು ಏನೋ ಈಗ ಅಭಿವೃದ್ಧಿ ನಡೀತಾ ಇದೆ, ಅದರಿಂದ ಪವರ್ ಸಪ್ಲೈ ನಿಮ್ಗೆ ಇಂಪ್ರೂವ್ ಆಗುತ್ತೆ, ನಮಗೂ ರೆವಿನ್ಯೂ ಜಾಸ್ತಿ ಆಗುತ್ತೆ, ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೇದಾಗುತ್ತೆ. ನಮ್ಮಕ್ಕೆ ಕೋಲಾರ ಜಿಲ್ಲೆಯ ಪರವಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ನಿಮ್ಮ ಅಭಿವೃದ್ಧಿ ಪತ್ರ ಈ ರೀತಿ ಸಾಗ್ತಾ ಇರಲಿ. ಸಾರ್ವಜನಿಕರಿಗೆ ಇವರೇ ಸರ್ ಅವರೇ ಸಾಹೇಬರಿಗೆ ಇವತ್ತು ಧನ್ಯವಾದಗಳು ತಿಳಿಸೋಣ. ಚಿಂತಾಮಣಿ ಕ್ಷೇತ್ರದ ಜನತೆಯ ಪರವಾಗಿ ಸಾಹೇಬರ ಒಂದು ಅಭಿವೃದ್ಧಿ ಮುನ್ನೋಟ ಯಾವ ರೀತಿ ಇದೆ, ಅವರ ಮುನ್ನೋಟ ಹೀಗೆ ಇರಲಿ. ಡಿವಿಷನ್ನ ವತಿಯಿಂದ ನೂತನವಾಗಿ ಒಂದು ಹೊಸ ಬ್ಲಾಕ್ 8 ಮನೆಗಳ ಬ್ಲಾಕ್ನ ಶಂಕುಸ್ಥಾಪನೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇದು ಒಂದು ಹೆಂಗೆ ಆಯಿತು ಅಂತ ಗೊತ್ತಿಲ್ಲ. ಇವತ್ತು ಲೈನ್ಮೆನ್ ದಿನ ಅಂತೆ. ಅದೇನು ರಾಜ್ಯದ, ರಾಷ್ಟ್ರದ ನ್ಯಾಷನಲ್ ಲೈನ್ಮೆನ್. ನಮ್ಮ ಶಕ್ತಿ ಮಿತ್ರರ ದಿನಾಚರಣೆ ಅಂಗವಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅವರಾಗಿರ್ತಕ್ಕಂಥ ಶ್ರೀನಾಥ್ ಅವರೇ, ನಮ್ಮ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಬಾಬು ಅವರೇ, ಸದಸ್ಯರು ಯಾರು ಇದ್ದಾರೆ? ಸುರೇಶ್ ಇಲ್ಲಿ ಒಳಗೆ ఉండే RMJ ರಾಪ ಕುಸರಾಯಣ ಈಗ ಪೆತ್ ಪೋಸ್ಟ್ ಅದು ರಾಪ అది ಅವರೇ, ಶಿವಶಂಕರ್ ಅವರೇ, ನೀವು ಸೂರ್ಯಪ್ರಕಾಶ್ ಅವರೇ,
ಅವರು ಪ್ರವೀಣ್ ಅವರು, ಯಾಕೆ ನಿಮ್ಗೆ ಬರ್ತದ ಇದು? ಸಿವಿಲ್ ಇ ಅವರಾಗಿರ್ತಕ್ಕಂಥ ಪ್ರವೀಣ್ ಅವರೇ, AW ಅವರಾಗಿರ್ತಕ್ಕಂಥ ಮುರಳಿ ಅವರೇ, ಶ್ರೀನಿವಾಸ್ ಅವರು ಹೇಳಿದ್ನಲ್ಲ, ಶಿಡ್ಲಘಟ್ಟ AW ಅವರಾಗಿರ್ತಕ್ಕಂಥ ಪ್ರಭು ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ಇದನ್ನು ನಮ್ಗೆ ಅನುಮತಿ ಕೊಟ್ಟರು. ಈಗ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಚಿಂತಾಮಣಿಗೆ 31 ಕೋಟಿಯಲ್ಲಿ 32 ಕೋಟಿಗೆ ಈಗ HT ಲೈನ್ ಸುಮಾರು 120 ಕೋಟಿಗೆ ಅಂದಾಜು ಮಾಡಿಸಿದ್ವಿ. HT ಮತ್ತು LT ಲೈನ್ಗಳನ್ನು ಈಗ ಏರಿಯಲ್ ಬಂಚ್ ಏನು LT ಏರಿಯಲ್ ಬಂಚ್ ಕೇಬಲ್ ಹಾಕುವಂಥದ್ದಕ್ಕೆ, HTದು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡುವಂಥದ್ದಕ್ಕೆ ನಾವು ಕೇಳಿದ್ವಿ. ಅದರಲ್ಲಿ ಪ್ರಥಮ ಹಂತದಲ್ಲಿ 32 ಕೋಟಿ ಮಂಜೂರಾಗಿ ಈಗ ಟೆಂಡರು ಪೂರ್ಣ ಆಗಿದೆ. ಬಹುಶಃ ಮೊನ್ನೆ ಅನುಮೋದನೆ ಆಗಿರಬೇಕು. ಸದ್ಯದಲ್ಲೇ ಆ ಕೆಲಸ ಶುರು ಮಾಡ್ತೀವಿ. ಈಗ ನಂತರ ಹಿಂದೆನೇ ಬಿದ್ದಿದ್ದೀವಿ. HT ನಮ್ಮ LT ಲೈನು ಉಳಿದಂಥ ದುಡ್ಡನ್ನು ಕೊಡಿ ಏರಿಯಲ್ ಬಂಚ್ಗೆ ಇದಕ್ಕೆ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವತ್ತು ಜಾಗ ಕೊಟ್ಟಂಥ ಸಂದರ್ಭದಲ್ಲಿ ಇಲಾಖೆಯ ಎಲ್ಲ ಅವರು ಮತ್ತು AW ಅವರೆಲ್ಲರೂ ಕೇಳಿದರು ನಮಗೆ, ಸರ್ ನಮಗೆ ಕ್ವಾರ್ಟರ್ಸ್ ಕಟ್ಸ್ಕೊಡಿ, ಜಾಗ ಆಗ್ತಾ ಇಲ್ಲ, ಇಲ್ಲಿ ಹಳೆ ಕ್ವಾರ್ಟರ್ಸ್ ಇದೆ, ಇಲ್ಲಿ ಅಪಾರ್ಟ್ಮೆಂಟ್ ಥರ ಕಟ್ಸ್ಕೊಡಿ ಅಂತೇಳಿ ಕೇಳಿದರು. ಆಗ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ 1 ಬ್ಲಾಕ್ ಆಗಿದೆ. ಈಗ 8 ಬ್ಲಾಕ್ಗೆ ಒಟ್ಟು ಕೇಳಿದ್ದೀವಿ. ಎಕ್ಸಿಕ್ಯೂಟಿವ್ ಚೇರಿಂದ ಹಿಡಿದು ಕೆಳಗೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾದರಿಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಈಗ ಗ್ರೌಂಡ್ ಪ್ಲಸ್ 2 ಆಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಆದರೆ ಮುಂದೆ ಅದನ್ನು ದೊಡ್ಡದು ಮಾಡಬೇಕು ಅಂತಕ್ಕಂಥದ್ದು, ಯಾಕೆಂದರೆ ವಿಶಾಲವಾಗಿ ಆಗುತ್ತೆ. ಆದರೆ ಈಗ ಬದಲಾವಣೆ ಆಗಬೇಕು, ಜಾಗ ಉಳಿಸ್ಕೋಬೇಕು, ವರ್ಟಿಕಲ್ ಹೋಗಬೇಕು. ಗ್ರೌಂಡ್ ಪ್ಲಸ್ 4, 5 ಹೋದಾಗ ಮಾತ್ರ ಹೆಚ್ಚು ಜನಕ್ಕೆ ಅವಕಾಶ ಆಗುತ್ತೆ. ಈಗ ಗ್ರೌಂಡ್ ಪ್ಲಸ್ 2 ಆಗುತ್ತೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಇದೆ. ಫಸ್ಟು ಸೆಕೆಂಡ್ ಫ್ಲೋರಲ್ಲಿ 4 ಮನೆಗಳು ನಿರ್ಮಾಣ ಆಗ್ತದೆ. ಆದರೆ ಇದು ಮುಂದೆ ಕೊಡುವಂಥದ್ರಲ್ಲಿ ನಾವು ಇನ್ನೂ ವರ್ಟಿಕಲ್ ಆಗಿ ಅದಕ್ಕೆ ನಾವು ಎಷ್ಟು ಫ್ಲೋರ್ಗೆ ಅದಕ್ಕೆ ಪ್ರಪೋಸ್ ಮಾಡೋದು ಈಗ ಅದರಿಂದ ಇನ್ನೂ ಬಹುಶಃ ಇಲ್ಲಿ, ಯಾಕಂದರೆ ಇಲ್ಲಿ ಸೆಟ್ ಬ್ಯಾಕ್ ಅದಕ್ಕೆ ಅವಕಾಶ ಇದೆ. G+4, 5 ಹೋದ್ರೂ ತೊಂದರೆ ಇಲ್ಲ, ಲಿಫ್ಟ್ ಹಾಕೋಬೋದು. ಕರೆಂಟ್ ನಿಮ್ಮದೇ ಅಲ್ವಾ, ಕರೆಂಟ್ ನಿಮ್ಮದೇ, ಬರೀ ಸ್ವಿಚ್ ಹಾಕ್ಕೊಳೋದು ಅಷ್ಟೇ. ಅದರಿಂದ ಕರೆಂಟ್ ಡಿಪಾರ್ಟ್ಮೆಂಟ್ಗೆ ಕರೆಂಟ್ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ. ಅದರಿಂದ ಬಹುಶಃ ನಾನು ಮಾತಾಡ್ತೀನಿ ಮಿನಿಸ್ಟರ್ ಅವರ PS ಹತ್ರ, ವರ್ಟಿಕಲ್ ಹೋಗಿ ಸ್ವಲ್ಪ ಜಾಗ ಉಳಿಸಿ, ಯಾಕಂದರೆ ಜಾಗ ಇರಲಿ, ಸ್ವಲ್ಪ ಓಪನ್ ಸ್ಪೇಸ್ ಇರಲಿ. ಯಾಕಂದರೆ ಮಕ್ಕಳು ಎಲ್ಲ ಇಲ್ಲಿ ಜಾಸ್ತಿ ಎಲ್ಲರೂ ಇಲ್ಲೇ ಸೇರ್ತಾರೆ, ಅವ್ರಿಗೆಲ್ಲ ಆಟ ಆಡೋಕ್ಕೆ ಮತ್ತೊಂದಕ್ಕೆ ಜಾಗ ಆಗಬೇಕು. ನಿಮ್ಮ ಮಕ್ಕಳಿಗೆಲ್ಲ ಮನೆ ಹತ್ರನೇ ಆಟ ಆಡುವಂಥದ್ದಕ್ಕೆ ಜಾಗ ಆಗಬೇಕಾಗುತ್ತೆ. ಎಲ್ಲ ಬಿಲ್ಡಿಂಗ್ ಕಟ್ಬಿಟ್ರು ಕೂಡ ಅದು ಅಷ್ಟು ಒಳ್ಳೆ ರೀತಿ ಇರಲ್ಲ, ಮತ್ತು ಗಾಳಿ ಬೆಳಕು ಇವೆಲ್ಲ ಭಾಳ ಮುಖ್ಯ ಆಗುತ್ತೆ. ಅದರಿಂದ ನಾನು ಇದು ಕೂಡ ಈ ವರ್ಷ ಮಾಡ್ತಾ ಇದ್ದೀವಿ. ಮತ್ತು ಸುಮಾರು ಇನ್ನೊಂದು 5-6 ಸ್ಟೇಷನ್ಗೆ ಜಾಗ ಕೇಳಿದ್ದೀವಿ. ಜಾಗ ರೆಡಿ ಆಗ್ತಾ ಇದೆ. ಆದರೆ ನಿನ್ನೆ ಮಾತಾಡಿದಾಗ ಸತೀಶ್ ಅವ್ರು ಹೇಳಿದ್ರು ಈಗ 3 ಎಕರೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗೇನೋ ಹೊಸದಾಗಿ ದೊಡ್ಡ ಒಂದೊಂದು ಸ್ಟೇಷನ್ಗೆ 5 ಎಕರೆ ಅಂದರೆ ಕಷ್ಟ ಆಗ್ಬಿಡ್ತದೆ. ಈಗ 5 ಎಕರೆ ಈಗ ಹುಡ್ಕೋದು ಸ್ವಲ್ಪ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸಿಗದೇ ಇರೋ ಪರಿಸ್ಥಿತಿ ಆಗ್ಬೋದು. ನೋಡೋಣ, ಅದನ್ನು ಪ್ರಯತ್ನ ಮಾಡೋಣ. ನಾವು ಈಗ ಸ್ಟೇಷನ್ಗೂ 66 kV ಸ್ಟೇಷನ್ಗೆ, ಸೊ ಅದರಿಂದ ಅಪ್ಗ್ರೇಡಬಲ್ ಅಂತ ಹೇಳ್ಬಿಟ್ಟು ಮುಂದೆ ಭವಿಷ್ಯದಲ್ಲಿ, ಯಾಕಂದರೆ ಈಗೆಲ್ಲ ಸೋಲಾರು ಇವೆಲ್ಲ ಜಾಸ್ತಿ ಹೆಚ್ಚು ಇವತ್ತು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದ್ರಿಂದ ಈಗ ಅದಕ್ಕೆ ನಾಳೆ ಬೇಕಾದಂಥ ಸೌಲಭ್ಯ ಮಾಡಬೇಕಾಗತ್ತೆ. ಬೇರೆ ಹೊಸದಾಗಿ ಮತ್ತೆ ಜಾಗ ಇಲ್ಲದೆ ಸ್ಟೇಷನಲ್ಲಿ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇವೆಲ್ಲ ಕೆಲಸಗಳು ಮಾಡುವಂಥದ್ದು ಆಗ್ತಾ ಇದೆ. ಒಟ್ಟಾರೆಯಾಗಿ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ಏನು ಶಕ್ತಿ ಮಿತ್ರರು ಬಹಳ ಒಂದು ಒಂದು ರೀತಿ ಕಷ್ಟದ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಯಾರ್ದೋ ನಿರ್ಲಕ್ಷ್ಯದಿಂದ ಕೆಲವರೆಲ್ಲ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದಾಗಿದೆ. ಈಗ ಬಹಳ ಕಂಬ ಹತ್ತೋದು, ಮತ್ತೊಂದು ಈಗ ಅಕಸ್ಮಾತ್ ಇಲ್ಲದೇ ಇದ್ರು ಕೂಡ ಈಗಲೂ ಹತ್ಬೇಕಾ? ಈಗೆಲ್ಲ ಕ್ರೇನ್ಗಳು ತಂದಿದ್ದೀರಲ್ಲ, ಇದೆಲ್ಲ ಅದು ಯೂಸ್ ಮಾಡಲ್ವಾ? ಈಗೆಲ್ಲ ಕಂಬ ಹಾಕಕ್ಕೆ ಅಗೆಯಂಗಿಲ್ಲ ಅಷ್ಟೇ, ಡಿಗ್ಗರ್, ಸೊ ಅಗೆಯಂಗಿಲ್ಲ. ಆದ್ರೂ ನಿಮ್ಮ ಕೆಲವು ಸಂದರ್ಭದಲ್ಲಿ ತಾವು ಕಂಬ ಹತ್ತಿ ಕೆಲಸ ಮಾಡುವಂಥದ್ದು, ಇವೆಲ್ಲ ಮೇಲಿಂದ ಜಾರಿ ಬೀಳುವಂಥದ್ದು, ಇವೆಲ್ಲ ಬಹಳ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಅದರಲ್ಲಿ ರಿಸ್ಕ್ ಇರುವಂಥದ್ದು ಇದೆ. ಅದರಿಂದ ತಾವು ಅದನ್ನ ದಯವಿಟ್ಟು ಹುಷಾರಾಗಿ ತಾವು ಜಾಗರೂಕತೆಯಿಂದ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಅದು ನಮ್ಮ ಬಜೆಟ್ ಮಂಡನೆ ಇದೆ. ಇದಾದ ಮೇಲೆ ನಾವು ಮತ್ತೆ ಈ ಒತ್ತಡವನ್ನು ಹಾಕಿ ಈ ವರ್ಷದಲ್ಲಿ, ಈ ಆರ್ಥಿಕ ವರ್ಷದಲ್ಲಿ ಈ ಉಳಿದಂಥ ಬ್ಲಾಕ್ಸ್ಗೂ ಕೂಡ ಮಂಜೂರಾತಿ ತಗೊಂಡು
ಆದಷ್ಟು ಬೇಗ ಎಲ್ರಿಗೂ ವಸತಿ ವ್ಯವಸ್ಥೆ ಕಲ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಆದಷ್ಟು ಏನು ಇವತ್ತು ರೈತರ ಪರವಾಗಿ ರೈತರಿಗೆ ಹೆಚ್ಚು ಕಿರುಕುಳ ಆಗದ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ದೂರುಗಳು ಬೇರೆ ಬೇರೆ ರೀತಿ ಬರ್ತವೆ. ಇವೆಲ್ಲ ನಾನು ಹೆಚ್ಚು ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಅದರಿಂದ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ತೀರಾ ರೈತರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಜನರ ನಾಗರಿಕರ ಪರವಾಗಿ ತಾವು ಕೆಲಸ ಮಾಡ್ತಕ್ಕಂಥ ಇಲಾಖೆ. ಅದರಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕಿರುಕುಳ ಆಗದ ರೀತಿಯಲ್ಲಿ, ಯಾರಿಗೂ ಅನವಶ್ಯಕವಾಗಿ ತಿರುಗಿಸುವಂಥ ಒಂದು ನಿಮ್ಮ ಹಿಂದೆ ಬಂದು ಪದೇ ಪದೇ ಕಚೇರಿಗೆ ಬರುವಂಥದ್ದು ಇಂಥದಕ್ಕೆ ಅವಕಾಶ ಕೊಡ್ತೀರಾ ತ್ವರಿತವಾಗಿ ಅವರ ಕೆಲಸಗಳನ್ನು ಆಗುವಂಥದ್ದು ಮತ್ತು ಒಳ್ಳೆ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಆಗ್ತಕ್ಕಂಥದ್ದಕ್ಕೆ ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇವತ್ತು ನನ್ನ ಸಮ್ಮುಖದಲ್ಲಿ 7 ದಿವಸನೂ 24 ಗಂಟೆನೂ ಸೇವೆ ಏನೋ ದೂರು ನಿರ್ವಹಣಾ ಘಟಕ ಅಂಥೇಳಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ನಾನು MD ಅವ್ರ ಹತ್ರ ಮಾತಾಡ್ತೀನಿ. ಮತ್ತು ಇನ್ನೊಂದೇನು ಕೇಳಿದರೆ ಆಯ್ತು, ಈಗ ಮೀಟರ್ ಪರೀಕ್ಷೆ ಮಾಡುವಂಥದ್ದಕ್ಕೂ ಕೂಡ ಅದರ ಒಂದು ಪರೀಕ್ಷೆ ಅದಕ್ಕೆ ಒಂದು ಬೇಕಾದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತ ಇದ್ದಾರೆ. ನಮ್ಮದು ಡಿವಿಷನ್ ದೊಡ್ಡದಿರೋದ್ರಿಂದ ಅದನ್ನು ನಾನು MD ಅವ್ರ ಹತ್ರ ಮಾತಾಡಿ ಅದನ್ನು ಇದು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಯಾಕಂದರೆ ಊಟದ ಸಮಯ ಆಗಿದೆ, ಸಮಯ ಮೀರ್ತಾ ಇದೆ. ಊಟ ಟೈಮ್ ಸರಿಯಾಗಿ ನೀವು ತಿನ್ಬೇಕು, ನಾವು ತಿಂದ